ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಫಿಶ್ ಮತ್ತು ಡ್ರ್ಯಾಗನ್ ಪ್ರೌನ್ಸ್ ರೆಸಿಪಿ. ಅದು ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳುವ. ನೋಡಿ, ನಾನು ಆಲ್ರೆಡಿ ಈ ಡ್ರ್ಯಾಗನ್ ಪ್ರೌನ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು 1 kg ಇದೆ. ಇದು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ. ಇನ್ನೊಂದು ಸೈಡಲ್ಲಿ ನಾನು ಬಾಂಗ್ಡಾ ಮೀನನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ. ಮತ್ತು ಈಗ ನಾನು ಕೆಂಪು ಖಾರ ಹಾಕ್ಕೊಳ್ತಾ ಇದ್ದೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಸಹಿತ ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ಲಿಂಬುನ ಈ ರೀತಿಯಾಗಿ ಬೀಜ ಎಲ್ಲ ತೆಗೆದು ಇದರಲ್ಲೇ ಹಿಂಡ್ಕೊಂಡ್ಬಿಡುವ. ಚೆನ್ನಾಗಿ ಹುಳಿ ಉಪ್ಪು ಎಲ್ಲ ಸರಿಯಾಗುವ ಹಾಗೆ ನಾವು ನೋಡಿಕೊಂಡು ಇದರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ. ನೋಡಿ, ಈ ರೀತಿಯಾಗಿ ಯಾವುದೇ ರೀತಿ ಗಂಟಿಲ್ಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಈಗ ನಾನು ಫಿಶನ್ನು ಚೆನ್ನಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಈ ರೀತಿ ಕಟ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಮಸಾಲ ಎಲ್ಲ ಚೆನ್ನಾಗಿ ಹತ್ತದೆ. ಹಾಗೆ ಟೇಸ್ಟಿಯಾಗಿಯೂ ಸಹ ಇರ್ತದೆ. ಒಂದು ಸೈಡಲ್ಲೇ ನಾವು ಕಟ್ ಮಾಡಿ ಹಾಗೆ ಹಚ್ಕೊಳ್ಳೋದ್ರಿಂದನೂ ಚೆನ್ನಾಗಿರ್ತದೆ. ಈ ರೀತಿ ಹಚ್ಚೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಕೊಂಡು ಟೇಸ್ಟಿಯಾಗಿ ಇರ್ತದೆ. ಈ ರೀತಿ ಹಚ್ಕೊಂಡ್ರೆ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ನಾನು ಚೆನ್ನಾಗಿ ಹಚ್ಚಿ ಒಂದು ಸೈಡ್ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಮೇಲ್ಗಡೆನೂ ಸಹ ಹಚ್ತಾ ಇದ್ದೀನಿ ನಾನು ಈ ರೀತಿಯಾಗಿ. ಇದರಲ್ಲಿ ಸೆಂಟ್ರಲ್ಲಿ ನಾನು ಕಟ್ ಮಾಡಿಲ್ಲ. ನಿಮಗೆ ಬೇಕಾದರೆ ಸೆಂಟ್ರಲ್ಲಿ ಸಹ ಒಂದು ಕಟ್ ಕೊಟ್ಟರೆ ಒಳ್ಳೆಯದು. ಒಳಗಡೆ ಎಲ್ಲ ಮಸಾಲ ತುಂಬಿಕೊಂಡು ಟೇಸ್ಟಿಯಾಗಿರ್ತದೆ. ನೋಡಿ, ಈ ರೀತಿಯಾಗಿ ಹಚ್ಕೊಂಡು ಒಂದು ಸೈಡಲ್ಲಿ ನಾವು ಇದನ್ನು ಇಟ್ಕೊಂಡ್ಬಿಡ್ತೀನಿ ಒಂದು ಪ್ಲೇಟಲ್ಲಿ. ಇದೇ ರೀತಿಯಾಗಿ ಎಲ್ಲ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೆಲ್ಲ ಫಿಶ್ಶಿಗೂ ಸಹ ಮೀನಕ್ಕೆ ಈ ರೀತಿಯಾಗಿ ಹಚ್ಕೊಂಡು ಇಟ್ಕೊಂಡ್ಬಿಡುವ. ಈಗ ನಾನು ಇದು ಡ್ರ್ಯಾಗನ್ ಪ್ರೌನ್ಸ್ ಇದೆಯಲ್ಲ ಅದಕ್ಕೂ ಸಹ ಮಸಾಲ ಹಚ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿದೆ ಎಲ್ಲ. ಕ್ಲೀನ್ ಆದಮೇಲೆ ಈ ರೀತಿಯಾಗಿ ಒಂದೊಂದನ್ನೇ ತೊಗೊಂಡು ಮಸಾಲನ ಹಚ್ಕೋಬೋದು. ಹಾಗೆ ಎಲ್ಲ ಪ್ರೌನ್ಸನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು. ಈಗ ಒಂದೊಂದು ಹಚ್ಚೋದ್ರಿಂದ ಮಸಾಲ ಚೆನ್ನಾಗಿ ಹತ್ಕೊಳ್ತದೆ. ಎಲ್ಲ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಒಂದೊಂದು ಸೈಡ್ ಹತ್ತಿರೋದಿಲ್ಲ ಮಸಾಲ. ಹಾಗಾಗಿ ಒಂದೊಂದನ್ನೇ ಹಚ್ಚಿದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಹಚ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಒಂದು ಸೈಡಲ್ಲಿ. ಇವೆಲ್ಲ ಏನೇ ನಾವು ಹಚ್ಕೊಳ್ತೀವಲ್ಲ ಒಂದು ಸೈಡ್ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಡುವ. ಇದೆಲ್ಲ ನಮ್ಮ ಆರೋಗ್ಯಕ್ಕೂ ಸಹ ಬಹಳ ಒಳ್ಳೆಯದು. ಪ್ರೋಟೀನ್ ಸಿಗ್ತದೆ. ಇದು ತಿನ್ನೋದ್ರಿಂದ ಹೆಲ್ದಿಯಾಗಿ ಇರ್ತಾರೆ ಎಲ್ಲ. ಚೆನ್ನಾಗಿ ಟೇಸ್ಟಿಯಾಗಿರ್ತದೆ. ನೋಡಿ, ಈ ರೀತಿಯಾಗಿ ನಾನೆಲ್ಲ ಹಚ್ಕೊಂಡಿರೋಂಥ ಫಿಶ್ಶು ಮತ್ತು ಡ್ರ್ಯಾಗನ್ ಪ್ರೌನ್ಸನ್ನು ಈ ರೀತಿಯಾಗಿ ಒಂದು ಸೈಡ್ ಇಟ್ಕೊಂಡ್ಬಿಡ್ತೀನಿ. ಇದನ್ನು ಒಂದು ಅರ್ಧ ತಾಸು ಅಥವಾ 1 ತಾಸಾದರೂ ಈ ರೀತಿಯಾಗಿ ನಾವು ನೆನೆ ಹಾಕಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಟೇಸ್ಟಿಯಾಗಿ ಇರ್ತದೆ. ಉಪ್ಪು ಖಾರ ಎಲ್ಲ ಹಿಡಿತದಲ್ಲ, ಅದಕ್ಕೆ ನಮಗೆ ಟೇಸ್ಟಿಯಾಗಿರ್ತದೆ. ಇದನ್ನು ಫ್ರೈ ಮಾಡೋದಿಲ್ಲ ನಾವು, ಸ್ಮೋಕಲ್ಲಿ ಇರ್ತೀವಲ್ಲ, ಚೆನ್ನಾಗಿ ಟೇಸ್ಟಿಯಾಗಿ ಬೆಂದಮೇಲೆ ಟೇಸ್ಟಿಯಾಗಿರ್ತದೆ. ನೋಡಿ, ಈಗ ನಾನು ಗ್ರೀನ್ ಮಸಾಲ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದರಲ್ಲಿ ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ಟೊಮಾಟೊ ಹಾಕ್ಕೊಂಡಿದ್ದೀನಿ. ಮತ್ತು ಉಪ್ಪು ಎಷ್ಟು ಬೇಕಲ್ಲ ರುಚಿಗೆ ಅಷ್ಟು ಹಾಕ್ಕೊಂಡು ಗ್ರೈಂಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಲಿಂಬುನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಫ್ ಹಾಕ್ಕೊಂಡ್ರೂ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ನಾವೇನು ಮೀನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು 2 ಭಾಗಕ್ಕೂ ಹಚ್ಕೊಳ್ಳಿ ಈ ರೀತಿಯಾಗಿ. ಇದರಲ್ಲಿ ನಾನು ಕಾರ್ನ್ಫ್ಲವರ್ನ ಯೂಸ್ ಮಾಡಿಲ್ಲ, ಯಾಕಂದರೆ ಇದು ಫ್ರೈ ಮಾಡೋದಿಲ್ಲ, ನಾವು ಬರೀ ಸ್ಮೋಕಲ್ಲಿ ಸುಡ್ತೀವಲ್ಲ. ಹಾಗಾಗಿ ಇದರಲ್ಲಿ ಕಾರ್ನ್ಫ್ಲವರು ಹಾಕ್ತಾಯಿಲ್ಲ ನಾನು. ಅದು ಕಾರ್ನ್ಫ್ಲವರ್ ಯಾಕಂದರೆ ನಾವು ಮಸಾಲ ಬಿಟ್ಟು ಹೋಗಬಾರ್ದು ಅಂತ ಹಾಕ್ತೀವಿ. ಇದು ಫ್ರೈ ಮಾಡೋದಂತೂ ಇಲ್ಲಲ್ಲ, ಸ್ಮೋಕಲ್ಲೇ ಚೆನ್ನಾಗಿ ಬೆಂದು ಹೋಗ್ತದೆ. ಹಾಗಾಗಿ ಇದರಲ್ಲಿ ಕಾರ್ನ್ಫ್ಲವರ್ ನಾನು ಹಾಕಿಲ್ಲ. ಈ ರೀತಿಯಾಗಿ 2 ಕಡೆಯೂ ಮಸಾಲ ಎಲ್ಲ ಗ್ರೀನ್ ಮಸಾಲ ಹತ್ತೋ ಹಾಗೆ ಈ ರೀತಿಯಾಗಿ ಹಚ್ಕೊಳ್ಳಿ 2 ಕಡೆಯೂ. ಇದರಲ್ಲಿ ಕಲರ್ ಸಹಿತ ನಾನು ಹಾಕಿಲ್ಲ, ಚೆನ್ನಾಗಿ ಒರಿಜಿನಲ್ ಆಗಿರಲಿ ಅಂತ, ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಅಂತಂದು. ಮತ್ತು ಇದರಲ್ಲಿ ನಾವೇನು ಡ್ರ್ಯಾಗನ್ ಪ್ರೌನ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದರಲ್ಲಿ ಗ್ರೀನ್ ಮಸಾಲ ಅಲ್ಲಿ ಹಾಕ್ಕೊಂಬಿಡುವ. ಹಾಗೆ ಒಂದೊಂದನ್ನೇ ತೊಗೊಂಡು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿಯಾಗಿ ಹಾಕ್ಕೊಂಡು. ಇದೆಲ್ಲ ಮಿಕ್ಸ್ ಏನು ಮಾಡ್ಕೊಂಡಿರ್ತೀವಲ್ಲ ಒಂದು ಸೈಡ್ ಪ್ಲೇಟಲ್ಲಿ ಮುಚ್ಚಿಟ್ಕೊಂಬಿಡುವ. ಅರ್ಧ ತಾಸಿಂದ 1 ತಾಸು ತನಕ. ಈಗ ನಾವು ರೆಡ್ ಮಸಾಲ ಅಲ್ಲಿ ಹೇಗೆ ನಾವು ಮುಚ್ಚಿಟ್ಕೊಂಡಿದ್ವಲ್ಲ, ನೆನೆ ಹಾಕ್ಕೊಂಡಿದ್ವಿ, ಆ ರೀತಿಯಾಗಿ ಇದರಲ್ಲಿ ಒಂದು ಸೈಡಲ್ಲಿ ಇಟ್ಕೊಂಬಿಡುವ. ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ತದೆ, ಟೇಸ್ಟಿಯಾಗಿರ್ತದೆ ಅಂತಂದು. ನೋಡಿ, ಈ ಪ್ರೌನ್ಸಲ್ಲಿ ಮತ್ತು ಫಿಶಲ್ಲಿ ಪ್ರೋಟೀನ್ ಇರ್ತದೆ. ಹಾಗೆ ವಿಟಮಿನ್ 12, ಒಮೆಗಾ 3 ಇರ್ತದೆ. ಮತ್ತು ಹೆಲ್ದಿಯಾಗಿರ್ತದೆ, ನಮ್ಮ ಹೆಲ್ತಿಗೆಲ್ಲ ಚೆನ್ನಾಗಿ ಒಳ್ಳೆಯದಾಗಿರ್ತದೆ. ಮತ್ತು ಇದು ನಮ್ಮ ಹೃದಯಕ್ಕೂ ಮೆದುಳಿಗೂ ಸಹ ಬಹಳ ಒಳ್ಳೆಯದು.
ನೋಡಿ ಇದನ್ನು ಒಂದು ಅರ್ಧ ತಾಸಷ್ಟು ನಾನು ಈ ರೀತಿಯಾಗಿ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ತಾಸು ಆಗಿದೆ, ಚೆನ್ನಾಗಿ ನೆಂದಿದೆ, ಚೆನ್ನಾಗಿ ಹಿಡ್ಕೊಂಡ್ಬಿಟ್ಟಿದೆ ಮಸಾಲ ಎಲ್ಲ. ಈಗ ನಾನು ಒಂದು 2 ಟಮಾಟ ತೊಗೊಂಡಿದ್ದೀನಿ. ಇದನ್ನ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನ್ ವೆಜ್ ಜೊತೆ ಈ ರೀತಿಯಾಗಿ ವೆಜಿಟೇಬಲ್ದು ಮಾಡೋದ್ರಿಂದನೂ ಚೆನ್ನಾಗಿ ಟೇಸ್ಟಿ ಆಗ್ತದೆ. ಯಾಕಂದರೆ ಒಂದು ಮಕ್ಕಳು ತಿನ್ನೋದಿಲ್ಲ, ಒಬ್ಬೊಬ್ಬರು ಮಕ್ಕಳು ಈ ರೀತಿಯಾಗಿ ವೆಜಿಟೇಬಲ್ಸನ್ನ ನಾನ್ ವೆಜ್ ಜೊತೆನೇ ಮಾಡಿ ಕೊಡೋದ್ರಿಂದ ಟೇಸ್ಟಿ ಇರ್ತದೆ ಮತ್ತು ಗೊತ್ತಾಗೋದಿಲ್ಲ ಅವರು ಅದು ವೆಜ್ ತಿಂತಾ ಇದ್ದಾರೆ ಅಂತ. 2 ಟಮಾಟ ಹಾಗೆ 2 ಡೊಣ್ ಮೆಣಸು ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ನಾನು ದೊಡ್ಡ ದೊಡ್ಡ ಪೀಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದರಲ್ಲಿ ಒಂದು 8 ಪೀಸಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇವನ್ನೆಲ್ಲ ಒಂದು ಸೈಡಲ್ಲಿ ಬೌಲಲ್ಲಿ ಹಾಕಿ ಇಟ್ಕೊಂಡ್ಬಿಡುವ. ಮತ್ತು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಮತ್ತು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಟೇಸ್ಟಿ ಆಗಿರ್ತದೆ. ಹಾಗೆ ಮೇಲ್ಗಡೆ ಲಿಂಬು ಹಾಕ್ಕೊಳ್ತಾ ಇದ್ದೀನಿ, ಒಂದು ಹಾಫ್ ಲಿಂಬು. ಎಷ್ಟು ಬೇಕಲ್ಲ ಅದು ನೋಡಿ ಹಾಕ್ಕೊಳ್ಳಿ. ಉಪ್ಪು ಮತ್ತು ಖಾರ ಹಾಕ್ಕೊಂಡಿದ್ದೀರಲ್ಲ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಸ್ವಲ್ಪ ಲಿಂಬುನ ಹಿಂಡ್ಕೊಂಬಿಡಿ. ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಬಿಡಿ. ಈಗ ನಾನು ಹೊರಗಡೆ ಎಲ್ಲ ಚೆನ್ನಾಗಿ ಇಡ್ಲಿನ ಹಾಕ್ಕೊಂಡು ಬೆಂಕಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂಕಿ ಆಗಿದೆ ನೋಡಿ. ಈ ರೀತಿಯಾಗಿ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಹೊಗೆ ವಾಸನೆ ಎಲ್ಲ ಬರಬಾರ್ದು ಬೇರೆ ಇದಂತ. ಬಟ್ಟೆ ಹಾಕಿ ಏನಾದರೂ ನಾವು ಬೆಂಕಿ ಹಚ್ಚಿರ್ತೀವಿ ಅಥವಾ ಏನಾದರೂ ಕೆರೋಸಿನ್ ಹಾಕಿ ಹಚ್ಚಿರ್ತೀವಲ್ಲ, ಅದೆಲ್ಲ ಸ್ಮೆಲ್ ಹೋಗಲಿ ಅಂತಂದು ಸ್ವಲ್ಪ ಬೆಣ್ಣೆ ವಾಸನೆ ಬರಲಿ ಎಲ್ಲ ಸ್ಮೋಕ್ ಅಂತಂದು ಬೆಣ್ಣೆ ಹಾಕಿ ಅದು ಸ್ಮೋಕೆಲ್ಲ ಅದು ಚೆನ್ನಾಗಿ ಬೆಣ್ಣೆ ವಾಸನೆ ಬರುವಂಗೆ ಮಾಡಿರ್ತೀವಿ ನೋಡಿ. ಈ ರೀತಿಯಾಗಿ ಕಡ್ಡಿಯಲ್ಲಿ ನಾನು ಮೀನನ್ನು ಒಂದೊಂದೇ ಹಾಕಿ ಇಡ್ತಾಯಿದ್ದೀನಿ. ಹಾಗೆ ಪ್ರಾನ್ಸನ್ನು ತೊಗೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದೇ ಕಡ್ಡಿಯಲ್ಲಿ ಎಷ್ಟು ಹಿಡಿತದಲ್ಲ ಅಷ್ಟು ಪ್ರಾನ್ಸನ್ನು ಇದರಲ್ಲಿ ಹಾಕ್ಕೊಂಬಿಡುವ. ನೋಡಿ ಈ ರೀತಿಯಾಗಿ ಹಾಕ್ಕೊಂಬಿಡಿ. ಚೆನ್ನಾಗಿ ಮಸಾಲೆ ಹಿಡ್ದಿದೆ. ಒಂದು ಅರ್ಧ ತಾಸು ಮೇಲೇ ನಾವು ಇಟ್ಟಿದ್ದು ನೋಡಿ. ನಾವೀಗ ರೆಡ್ ಮಸಾಲ ಮಾಡಿದ್ದ ಫಿಶ್ಶು ಮತ್ತು ಪ್ರಾನ್ಸನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದೀವಿ. ಹಾಗೆ ಅದೇ ರೀತಿಯಾಗಿ ನಾವು ಗ್ರೀನ್ ಮಸಾಲ ಏನು ಮಾಡಿದ್ವಲ್ಲ ಅದನ್ನು ಸಹ ಈ ರೀತಿಯಾಗಿ ಒಂದೊಂದನ್ನೇ ಆಗಿ ಹಾಕ್ಕೊಂಬಿಡುವ ಒಂದು ಸೈಡಲ್ಲಿ. ನೋಡಿ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ಬೆಂಕಿಯಲ್ಲಿ ಇಡ್ತಾಯಿದ್ದೀವಿ. ಸೆಂಟ್ರದಲ್ಲೇ ಎಲ್ಲ ನಾವು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬೆಣ್ಣೆದು ಸ್ಮೋಕ್ ಬರ್ತದೆ, ಚೆನ್ನಾಗಿ ಟೇಸ್ಟಿ ಅನಿಸುತ್ತೆ ಅದು ತಿನ್ನಲಿಕ್ಕೆ. ನೋಡಿ ನಾವು ಈ ರೀತಿಯಾಗಿ ಕಟ್ಟಿಗೆಯಲ್ಲೇ ಹಾಕಬೇಕಂತೇನಿಲ್ಲ, ಈ ರೀತಿಯಾಗಿ ಚುಚ್ಚಿ ಸಪ್ರೇಟಾಗಿ ನಾವು ಒಂದೊಂದನ್ನೇ ಸಹ ಇದರಲ್ಲಿ ಹಾಕ್ಕೋಬೋದು. ಈ ರೀತಿಯಾಗಿ ಅಷ್ಟು ದೊಡ್ಡೇನೋ ಇದರಲ್ಲಿ ಕಟ್ಸ್ ಏನಿಲ್ಲ, ಹಾಗಾಗಿ ನಾನು ಒಂದೊಂದನ್ನೇ ಸಪ್ರೇಟಾಗಿಯೂ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ವೆಜಿಟೇಬಲ್ನೂ ಸಹಿತ ನಾನು ತೊಗೊಂಡು ಇದರಲ್ಲಿ ಇಟ್ಟಿದ್ದೀನಿ. ಹಾಗೆ ಸೆಂಟ್ರದಲ್ಲಿ ಎಲ್ಲ ನಾವು ಯಾವುದ್ಯಾವುದು ರೆಡ್ ಮಸಾಲ ಗ್ರೀನ್ ಮಸಾಲ ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ ಫಿಶ್ ಮತ್ತು ಪ್ರಾನ್ಸಿಗೆ, ಅದಕ್ಕೆಲ್ಲದಕ್ಕೂ ಬೆಣ್ಣೆನ ಸಪ್ರೇಟಾಗಿ ಪ್ರತಿಯೊಂದಕ್ಕೂ ಹಚ್ತಾ ಹೋಗಿ. ಯಾಕಂದರೆ ನಾವಿಲ್ಲಿ ಆಯಿಲ್ ಏನು ಯೂಸ್ ಮಾಡ್ತಾ ಇಲ್ಲ. ಬೆಣ್ಣೆ ಹಚ್ಚೋದ್ರಿಂದನೂ ಸಹ ಬೆಣ್ಣೆ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ, ಹಾಗೆ ಹೆಲ್ದಿಯಾಗಿದೆ, ಅದು ಚೆನ್ನಾಗಿ ಬಾಯ್ಲ್ ಆಗ್ತದೆ. ಸ್ವಲ್ಪ ಹಚ್ಕೊಳ್ತಾ ಹೋಗಿ, ಪ್ರತಿಯೊಂದಕ್ಕೂ ಹಚ್ಚಿ ಈ ರೀತಿಯಾಗಿ ಹಚ್ಕೊಂಡು ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಸ್ಮೋಕು ಎಲ್ಲ ಬರ್ತಾಯಿದೆ, ಹಾಗೆ ಬೆಂಕಿನೂ ಸಹ ಇದೆ ಚೆನ್ನಾಗಿ. ಈ ರೀತಿಯಾಗಿ 2 ಕಡೆಯೂ ಸಹ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ. ಒಂದೊಂದನ್ನೇ ಈ ರೀತಿಯಾಗಿ ತಿರುಗಿಸ್ತಾ ಹೋಗಿ ನೋಡಿ. ಈ ರೀತಿಯಾಗಿ ಪ್ರತಿ 2 ಕಡೆಯೂ ಸಹ ಚೆನ್ನಾಗಿ ಬೇಯಬೇಕು, ಅಂದ್ರೇ ಟೇಸ್ಟಿಯಾಗಿರ್ತದೆ. ಒಂದು ಸೈಡ್ ಬೆಂದು ಒಂದು ಸೈಡ್ ಬೆಂದಿಲ್ಲ ಅಂದರೆ ಟೇಸ್ಟಿಯಾಗಿರಲ್ಲ, ಕಚ್ಚಾ ಇರ್ತದೆ. ಹಾಗಾಗಿ ಚೆನ್ನಾಗಿ 2 ಕಡೆಯೂ ಫ್ರೈ ಮಾಡ್ತಾ ಹೋಗಿ. ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ. ಈಗ ಯಾವುದ್ಯಾವುದು ಬೆಂದಿದೆಯಲ್ಲ ಅದನ್ನೆಲ್ಲ ತಗೊಂಡು ಒಂದು ಸೈಡ್ ಇಟ್ಕೊಂಡ್ಬಿಡುವ. ನೋಡಿ ಟೇಸ್ಟಿಯಾಗಿದೆ. ಒಂದೊಂದನ್ನೇ ಈಗ ಫಿಶ್ ತೊಗೊಂಡ್ವಿ, ಹಾಗೆ ಪ್ರೌನ್ ಸಹಿತ ತೊಗೊಂಡ್ವಿ. ಇದೆಲ್ಲ ತೆಗೆದು ಇಡು ಪುರ್ಸೊತ್ತೆಲ್ಲ ಎಲ್ಲ ಖಾಲಿ ಆಗಿಬಿಡ್ತಾವೆ, ಅಷ್ಟು ಟೇಸ್ಟಿಯಾಗಿರ್ತದೆ ನೋಡಿ. ಇದೇ ರೀತಿಯಾಗಿ ಎಲ್ಲ ಪ್ರತಿಯೊಂದು ನಾವೇನು ಮಸಾಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲನೂ ಈ ರೀತಿಯಾಗಿ ಬೇಯಿಸ್ಕೊಂಡು ತೆಗೆದಿಟ್ಕೊಂಬಿಡಿ. ಇದೇ ರೀತಿಯಾದ ಹೆಚ್ಚಿನ ವೆರೈಟಿ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.